ಇಲ್ಲ ಮುಖ್ಯವಾಹಿನಿಗೆ ಬರಬೇಕಾದಂತ 6 ಜನ ಮತ್ತು ನಾನೀಗಾಗಲೇ ಹೇಳಿದಂಗೆ ಶಾಂತಿಗಾಗಿ ನಾಗರಿಕರ ವೇದಿಕೆ, ನಕ್ಸಲೀಯ ಪುನರ್ವಸತಿ ಮತ್ತು ಶರಣಾಗತಿಯ ಸಮಿತಿ ಸದಸ್ಯರು, ನಾಗರಿಕ ಸಮಾಜದ ಮುಖಂಡರು ಬರಬೇಕಾದಂತದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವವಾದಂತ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು. ನಾನೇ ಖುದ್ದು ನಿಂತು ಈ 6 ಜನ ನಕ್ಸಲೀಯ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನಡೆಸ್ಕೊಡ್ತೀನಿ. ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ. ಯಾವತ್ತಾಗುತ್ತೆ ಸರ್ ಇದು? ಇವತ್ತು ಈಗಾಗಲೇ ಮಧ್ಯಾಹ್ನ 2-3 ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ. ನಾವು ಎಲ್ಲರೂ ಕೂಡ ಇಲ್ಲಿರುವಂತಹ ಅವರ ಕುಟುಂಬಸ್ಥರಿದ್ದಾರೆ, 6 ಜನರ ಕುಟುಂಬ ವರ್ಗದವರು ಇದ್ದಾರೆ. ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಬರಬೇಕು. ಮತ್ತು ಇಲ್ಲಿರುವಂತ ಎಲ್ಲಾ ಸಮಾಜದ ಗಣ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆ ಮುಖ್ಯವಾಹಿನಿ ಬರಬೇಕು ಅನ್ನುವಂತ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ ಸರ್ ಈಗ ಇದಕ್ಕೆ ಕಾರಣ 2 ಸಂಘಟನೆ ನಡುವೆ ಇದ್ದಂತಹ ಒಂದಷ್ಟು ನೆನ್ನೆಯಿಂದ ಆಗ್ತಾ ಇದೆ. ಆ ಕಾರಣಕ್ಕೆ ಈ ತರ ನಾಳೆ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ. ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿಯ ಕರೆಗೆ ಹೋಗೊಟ್ಟು ನಾವು ಈಗ ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗಳೂರಿನ ಬದಲು ಬೆಂಗಳೂರಿಗೆ ಸ್ಥಳ. ದಿಢೀರ್ ಕುಟುಂಬಸ್ಥರೆಲ್ಲ ಕಾಯ್ತಾ ಇದ್ದಾರೆ. ದಿಢೀರ್ ಹೋಗಿದ್ದು ಮುಖ್ಯಮಂತ್ರಿಗಳನ್ನು ಕೇಳಬೇಕು, ಸರ್ಕಾರದ ಮುಂದೆ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಕಾಳಜಿ. ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ನಾವು ಮುಖ್ಯವಾಹಿನಿಗೆ ಬರಮಾಡಿಕೊಳ್ತೇವೆ ಅನ್ನುವಂತ ಧನ್ಯವಾದ.